ಜಾರಿ ಮಾಡ್ತೀವಿ ಅಂತ. ಆವಾಗ ಮೊದಲನೇದಾಗಿ ಮಹಿಳೆಯರಿಗೆ ಅದ್ರ ಬಗ್ಗೆ 5 ವರ್ಷಗಳ ಕಾಲ ಯಾವುದೇ ಮಾತನಾಡದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ. 2023 ಮೀಸಲಾತಿ ವಿಷಯಗಳನ್ನ ಅವರು ಕೊನೆ ಅಧಿವೇಶನದಲ್ಲಿ ಮಾತನಾಡಿದಂಥದ್ದು. ವಿರೋಧ ಪಕ್ಷಗಳು, ಆಡಳಿತ ಪಕ್ಷದ ಎಲ್ಲರೂ ಮಾತಾಡುವಾಗ ಅವ್ರು 2029ಕ್ಕೆ ಜನಗಣತಿ ಆಧಾರದ ಮೇಲೆ ನಾವು ಮೀಸಲಾತಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ತರಾತುರಿ ಒಳಗಡೆ ಮೊನ್ನೆ ಏಪ್ರಿಲ್ ನಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಕ್ಕೆ ವಿಶೇಷ ಅಧಿವೇಶನಗಳನ್ನ ಕರೆದು ಮಾತಾಡೋದು. ಅದ 5 ರಾಜ್ಯಗಳ ಚುನಾವಣೆ ಬೇಕಾಗಿತ್ತು. ಮಹಿಳೆಯರ ಮತವನ್ನ ಗಳಿಸ್ಕೊಳ್ಳಿಕ್ಕೆ ಪಿತೃ ಪ್ರಧಾನ ಸಮಾಜ ಮತ್ತೆ ಮನುವಾದಿ ಸಿದ್ಧಾಂತದೊಳಗಡೆ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸಮಾನತೆ ಅವಕಾಶಗಳನ್ನು ಕೊಡಲ್ಲ. ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡತಕ್ಕಂಥದ್ದನ್ನ ಮೋದಿ ಸರ್ಕಾರ ನಿಲ್ಲಿಸಬೇಕು. ಮತ್ತೆ ನಾವು ಕೇಳ್ತಾ ಇದೀವಿ, ಅವ್ರ ಭಾಷಣದೊಳಗಡೆ ಈ ದೇಶದ ಹೆಣ್ಣು ಮಕ್ಕಳಿಗೋಸ್ಕರ ಕಣ್ಣೀರಿಡ್ತಾ ಇದ್ದೀನಿ, ಎಲ್ಲಿ ಹೋರಾಟ ಮಾಡಿದ್ದೀನಿ ಅನ್ನುವಂತ ಪದಗಳನ್ನ ಮಾತನಾಡಿದ್ರು. ನಾನು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಏನಂತ ನಿಮಗೆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬೆತ್ತಲೆ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರಗಳನ್ನು ನಡೆಸಿ ನಡೆಸ್ತಕ್ಕ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರಲಿಲ್ಲ. ಏನು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಕುಸ್ತಿಪಟುಗಳ ಹೆಣ್ಣು ಮಕ್ಕಳು ಸುಮಾರು 3-4 ತಿಂಗಳ ಕಾಲ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಕಣ್ಣಲ್ಲಿ ನೀರು ಬಂದಿಲ್ಲ. ಮತ್ತೆ ಹತ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಸತ್ತಂತ ಹೆಣ್ಣು ಮಕ್ಕಳು ಸತ್ತಾಗ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ನೀವು ಕಣ್ಣಲ್ಲಿ ನೀರು ಬರಲಿಲ್ಲ. ಈಗ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೀರಾ. ಆದ್ರೆ ನಾವು ಕೇಳ್ತಾ ಇದೀವಿ, ನಿಮ್ಗೆ ಕಣ್ಣೀರು ನಿಜವಾಗ್ಲೂ ಅದು ನಾಟಕೀಯ ಮೊಸಳೆ ಕಣ್ಣೀರು ಅಲ್ದಾನೆ ಹೋದ್ರೆ ಈ ಮುಂದೆ ಬರ್ತಕ್ಕಂಥ ಅಧಿವೇಶನದೊಳಗಡೆ ಯಾವುದೇ ಷರತ್ತುಗಳಿಂದನೇ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತೇಳಿ ರಾಷ್ಟ್ರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೀವಿ. ನೀವು ಮುಂದಿನ ಅಧಿವೇಶನದೊಳಗಡೆ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಹೆಣ್ಣು ಮಕ್ಕಳು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಎನ್ನುವಂಥದ್ದನ್ನ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. That ಈ struggle of reservations ಬೇಕಾಗಿರೋ struggle 1996 ಅಲ್ಲಿ ಶುರುವಾಯಿತು. Started in 1996 with the private members bill. ಮತ್ತೆ ಅದನ್ನ ಹೋಗಿ 2010 ನಲ್ಲಿ ಲೋಕಸಭೆಯಲ್ಲಿ ಅದು ಪಾಸ್ ಆಯಿತು. In the Rajya Sabha, it did not go through the Lok Sabha. So ಅದರಿಂದ ಆ ಬಿಲ್ಲು ಜಾರಿ ಆಗಲಿಲ್ಲ. So 2014 ಅಲ್ಲಿ ಅದು ಲ್ಯಾಪ್ಸ್ ಆಯಿತು. ಮತ್ತೆ 2023 ಅಲ್ಲಿ ಈ ಹೊಸ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಾರಿ ಶಕ್ತಿ ವಂದನ ಅಧಿನಿಯಮ. ಇದರಲ್ಲಿ they have included delimitation and census. ನಮ್ದು ಏನು ರಿಕ್ವೆಸ್ಟ್ ಇದೆ ಅಂದ್ರೆ from the women's movement across the country, ಈ delimitation ಮತ್ತೆ ಸೆನ್ಸಸ್ ನ ರಿಮೂವ್ ಮಾಡಬೇಕು. ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆಕ್ಟ್ ನೀಡ್ಸ್ ಟು ಬಿ ಡನ್ ಇಮಿಡಿಯೇಟ್ಲಿ. ಈ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಇನ್ಕ್ಲೂಡ್ ಮಾಡಿದ್ರೆ ನಮ್ಗೆ ಇನ್ನೂ 10, 15, 20 ವರ್ಷ ವೇಟ್ ಮಾಡಬೇಕು. ಏನು ಹೆಣ್ಮಕ್ಳಿಗೆ ಹೀಗೆ ಎಂಪವರ್ಮೆಂಟ್ ಸಿಗುತ್ತಾ? ನಮ್ಮಿರೋ ಪ್ರೈಮ್ ಮಿನಿಸ್ಟರ್ ಯಾವಾಗಲೂ ಹೇಳ್ತಾರೆ that we are giving empowerment to women. Where is empowerment to women when you are not allowing us to have our seats in the parliament? We are 15% of the population, ಮತ್ತೆ ನಾವು ಕೇಳ್ತಾ ಇರೋದು only 1/3 seat. So ಅದೇನು ನಮಗೆ ದಾನ ಕೊಡ್ತಾ ಇದ್ದಾರಾ? It is a right. It is the right of every citizen of this country to be able to contest. ಆ right ಆ ಹೆಣ್ಮಕ್ಕಳಿಗೆ ಕೊಟ್ಟಿಲ್ಲ. In fact, even before 1996, ನಮ್ಗೊಂದು ದೊಡ್ಡ ರಿಪೋರ್ಟ್ ಬಂದಿತ್ತು 1974 ಅಲ್ಲಿ, which was called Towards Equality. ಆ ರಿಪೋರ್ಟ್ ಅಲ್ಲಿ first time but proved that women are not there in adequate numbers in decision making positions. So ಅದರಿಂದ ನಮ್ದು ಹೋರಾಟ, ನಮ್ಗೆ ರೆಸರ್ವೇಷನ್ ಬೇಕು ಅಂತ ಪಂಚಾಯತ್ ಅಲ್ಲಿ ಕೊಟ್ಟರು. But when it came to the parliament, they are not giving. Even now, the 2023 Act in the reservations is there only in the Lok Sabha and in the state assemblies. It is not there for Rajya Sabha or for the MLCs. We are not asking that now. Now you may get our 2023 Act of pass agate. Please implement it immediately without
connecting it to census and the delimitation. And we want it brought into the monsoon session so that women will get a chance, because otherwise women will not get a chance even in the next 2029 elections. ನಾವು ಶಾಬಾನು ಕೇಸಲ್ಲೂ ಕೂಡ ಮಹಿಳಾ ಸಂಘಟನೆಗಳೆಲ್ಲರೂ ವಿರೋಧ ಮಾಡಿದ್ವಿ ಅದನ್ನ ನಾನು ಹೇಳ್ತಾ ಇರೋದಷ್ಟೇ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಿರಾಸಕ್ತಿ ಇದೆ. ಖಂಡಿತವಾಗ್ಲೂ ಒಂದು ನಿಮಿಷ ನಾವು ಮಾತಾಡೋದು ಕೇಳಿಸ್ಕೊಳ್ಳಿ. ಒಂದು ಎಲ್ಲ ಪಕ್ಷಗಳು ಕೂಡ ಎರಡು ಪಕ್ಷಗಳೆಲ್ಲ ಬಿಟ್ಟರೆ ಎಲ್ಲ ಪಕ್ಷಗಳು ಕೂಡ ಮಹಿಳೆಯರಿಗೆ ವಿರೋಧವಾಗಿ ಒಪ್ಕೊಳ್ತೀವಿ ನಾವು. ಆಮೇಲೆ ಶಾಬಾನು ಕೇಸಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು ನಾವು ಅದನ್ನ ವಿರೋಧ ಮಾಡಿದ್ದೀವಿ. ಒಂದು. ಎರಡನೇದು, ನಾವಿಲ್ಲಿ ಮೋದಿ ಸರ್ಕಾರ ಅಂತ ಮಾತಾಡ್ತಾ ಇಲ್ಲ. ನಾವಿಲ್ಲಿ ಹೇಳ್ತಾ ಇರೋದು ಅಧಿಕಾರದಲ್ಲಿ ಇರೋ ಸರ್ಕಾರಕ್ಕೆ ಯಾವ ಸರ್ಕಾರ ಅಧಿಕಾರದಲ್ಲಿದೆ. ಈಗ ನಾವು ಹೇಳ್ತಿರೋದು ಒಂದು ಸರ್ಕಾರ ಈಗ ಒಂದು ಕಾಯ್ದೆಯನ್ನ ಪಾಸ್ ಮಾಡಿದೆ ಅಲ್ಲ, ಆ ಪಾಸ್ ಮಾಡಿರೋ ಕಾಯ್ದೆಯಲ್ಲಿ ಡಿಲಿಮಿಟೇಷನ್ ಮತ್ತೆ ಜನಗಣತಿ ಎರಡನ್ನೂ ತೆಗೆದು ಹಾಕ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ನಾವು ಆ ಸರ್ಕಾರನ ಬೈಯೋದಾಗಿ ಅದನ್ನ ಮಾಡ್ತಾ ಇಲ್ಲ. ನಾವು ಆ ಸರ್ಕಾರ ಇವಾಗ ಆ ಜನಗಣತಿ ಮತ್ತೆ ಡಿಲಿಮಿಟೇಷನ್ ಏನಿದೆ ಅದು ಲಿಂಕ್ ಮಾಡಿರೋದನ್ನ ತೆಗೆದುಬಿಟ್ಟು ಇಮಿಡಿಯೇಟ್ ಆಗಿ ಜಾರಿ ಮಾಡಿ ಅಂತ ಕೇಳ್ತಾ ಇದ್ವಿ. ಯಾಕಂತಂದ್ರೆ ಆ ಡಿಲಿಮಿಟೇಷನ್ ಪ್ರಾಸೆಸ್ ಇದೆಯಲ್ಲ, ಅದು ತುಂಬಾ ನಿಧಾನವಾಗಿ ಆಗುವಂತ ಪ್ರಕ್ರಿಯೆ. ಅದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು, ಅದು ವರದಿ ಕೊಡಬೇಕು, ಅದೆಲ್ಲ ಒಂದು 20 ವರ್ಷದ ಪ್ರಕ್ರಿಯೆ. ಹಾಗಾಗಿ ನಾವು ಅದನ್ನ ತೆಗೆದುಬಿಡಿ ಅಂತ ಹೇಳ್ತಾ ಇದೀವಿ. ಮತ್ತೆ 23ರಲ್ಲೇನೆ ಆ ಕಾಯ್ದೆ ಆಯ್ತು. 23ರಲ್ಲಿ ಆಗಿದ್ದ ಕಾಯ್ದೆ 24ರ ಎಲೆಕ್ಷನ್ ಅಲ್ಲೇ ಅದು ಜಾರಿ ಆಗ್ಬೇಕಿತ್ತು. ಹಾಗಾಗಿ ನಾವು ಅದು ನೀವು 23ರಲ್ಲಿ ಕಾಯ್ದೆ ಮಾಡಿದ್ದು, ನೀವು ಅದೆರಡನ್ನು ಷರತ್ತನ್ನ ತೆಗಿಬೇಕಿತ್ತು ಅವಾಗ್ಲೇನೆ. ಆ ಷರತ್ತುಗಳು ತೆಗೆದುಬಿಟ್ಟು ನೀವು ಕಾಯ್ದೆ ಮಾಡಿದ್ರೆ ನಾವು ಅದು ನಿಜವಾಗ್ಲೂ ಮಹಿಳೆಯರ ಪರವಾಗಿರ್ತಿತ್ತು. ಅದನ್ನ ನಾವು ಹೇಳ್ತಾ ಇದೀವಿ ಹೊರತು ಇಲ್ಲಿ ಯಾರನ್ನು ನಾವು ಬೈಯಕ್ಕೆ ಬರಲಿಲ್ಲ. ಮತ್ತೆ ನಾವು ಹೋರಾಟ ಮಾಡ್ತಿರೋದು ಇವತ್ತಿಂದಲ್ಲ, ನಾವು 90ರ ದಶಕದಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೇಳ್ತಾ ಇರೋದು ನಮಗೆ ರಾಜಕೀಯ ಸಮಾನತೆ ಬೇಕು ಅಂತ. ಆಮೇಲೆ ಮೊದಲು 80ರ ದಶಕದಲ್ಲಿ ಒಂದು ಇದು ಯಾವುದು ಪಂಚಾಯತಿಗಳಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸ್ಥಳೀಯ ಸಂಸ್ಥೆಗಳಲ್ಲಿ ನಮಗೆ ಸಮಾನತೆ ಸಿಕ್ತು. ಆದ್ರೆ ನಾವು ಇವತ್ತು ಕೇಳ್ತಾ ಇರೋದು ನೀತಿ ನಿರೂಪಣೆ ಮಾಡುವಂತ ಸಂಸ್ಥೆಗಳಲ್ಲಿ, ಅಂದ್ರೆ ಶಾಸನ ಸಭೆಗಳು ಮತ್ತು ಸಂಸತ್ತಿನಲ್ಲಿ ನಮಗೆ ಅಧಿಕಾರ ಬೇಕು, ಸಮಾನ ಅಧಿಕಾರ ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅದು ಇವತ್ತಿನಲ್ಲ, ನಾನು ಅವಾಗಲೇ ಹೇಳಿದೆ, ಅದು 90ರ ದಶಕದಿಂದ ನಾವು ಇದು ಸಿಕ್ಕಿದ ತಕ್ಷಣ ನಾವು ಅದಕ್ಕೆ ನಾವು 90ರ ದಶಕದಿಂದ ಮತ್ತೆ ಇದು ಮೇಡಮ್ ಹೇಳಿದ್ದಾರೆ, ಅದು ಟುವರ್ಡ್ಸ್ ಈಕ್ವಾಲಿಟಿ ಅಂತ ಏನು 70ರ ದಶಕದಲ್ಲಿ ಹೇಳಿದ್ರು, 75 ಅಲ್ಲಿ ಅದು ಬಂದಿತ್ತು. ಅವಾಗಿದ್ದಲ್ಲಿ ಕೂಡ ಈ ಚರ್ಚೆಗಳು ಬಂದು 90ರ ದಶಕದಲ್ಲಿ ನಾವು ಅದು ಹೋರಾಟವನ್ನು ಶುರು ಮಾಡಿದ್ದೀವಿ ಮಹಿಳಾ ಸಂಘಟನೆಗಳು. ಹಾಗಾಗಿ ಅದು ಅವತ್ತು ಮೋದಿ ಅವರು ಇರಲಿಲ್ಲ. ನಾವು ಹಾಗಾಗಿ ಇವತ್ತಿಂದು ಅದು ಮಾತಲ್ಲ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಅವತ್ತಿಂದಲೂ ಕೂಡ ನಾವು ಹೋರಾಟಕ್ಕೆ ಇಳಿಸಿದ್ದೀವಿ. ಅದು ಮತ್ತೆ 2010ರಲ್ಲಿ ಅದು 2010ರಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿತ್ತು, ಲೋಕಸಭೆಯಲ್ಲಿ ಪಾಸ್ ಆಗಲಿಲ್ಲ. ಅದನ್ನ ನಾವಿವತ್ತು ಪಾಸ್ ಮಾಡಿದ್ದೀರಾ. 2024ರಲ್ಲಿ ಯಾಕೆ ಪಾಸ್, 23ರಲ್ಲಿ ಯಾಕೆ ಪಾಸ್ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಒಂದು ಛೀಮಾರಿ ಹಾಕಿದ್ರು. ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಹಿಯರಿಂಗ್ ಬಂದು ಅವಾಗ ಛೀಮಾರಿ ಹಾಕಿದಾಗ ಸೆಪ್ಟೆಂಬರ್ನಲ್ಲಿ 5 ದಿನ ಇಮಿಡಿಯೇಟ್ ಆಗಿ ಒಂದು ಸ್ಪೆಷಲ್ ಅಧಿವೇಶನ ಕರೆದು ಈ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಮತ್ತೆ 24ರಲ್ಲಿ ಎಲೆಕ್ಷನ್ ಇತ್ತು, ಹಾಗಾಗಿ ಪಾಸ್ ಮಾಡಿದ್ರು. ಇಲ್ಲಿ ನಮಗೆ ಒಳ್ಳೇದು, ಅದು ಏನಕ್ಕಾದ್ರೂ ರಾಜಕೀಯ ಕಾರಣಕ್ಕಾಗಿ ಮಾಡಿ ನಮಗೆ ತೊಂದರೆ ಇಲ್ಲ. ಆದ್ರೆ ಅದು ಮಾಡಿದ್ದು ಈ ಷರತ್ತು ಹಾಕಿದ್ರಲ್ಲ, ಅದು ನಮಗೆ ಸಮಸ್ಯೆ. ನನ್ನ ಮೂಲ ಪ್ರಶ್ನೆ ಇದ್ದಿದ್ದು all about Nari Shakti Bandhana Adhiniyam. It is nothing but an eyewash. Here there are multiple agendas which are being pushed forward along with women's reservation. One is that the members, the other members or supporters over here on the dais have mentioned about, which is delimitation. Delimitation essentially has nothing to do with reservation. We all have to understand that delimitation is a feature or an outcome of census.
census, whenever it gets completed or concluded, that's when the delimitation process starts. One of the things that a lot of people do not know about delimitation, or they may know but do not know the implication of it is, once the census is over and the delimitation commission takes over, they start creating constituencies, boundaries to equalize the population so that elections can happen in a more or less fair manner. But what will happen is, if a constituency is formed by the delimitation commission, which is promoted by the central government or backed by the central government, then we won't have any right to question the boundaries that are set forth at the constituencies which are made. You all have to understand that in the Delimitation Act of 2002, which is in force right now, it clearly states that if any constituencies or boundaries have been formed, nothing can be challenged in the court of law.